ನೀವು ಅಡಿಕೆ ಗಿಡ ಏನಾದರೂ ಇಟ್ಟಿದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಈಗ ಕಾಣಿಸ್ತಾ ಇದೆಯಲ್ಲ ಈ ಅಳಗಿಡ ಅವೆಲ್ಲ. ಇದೇನಂತ ಅಂದರೆ ಈ ಬದಿನಲ್ಲಿ ಇಟ್ಟಿದ್ದೀವಿ. ಈಗ ಬೇಸಿಗೆ ಅಂದರೆ ಫೆಬ್ರವರಿಯಿಂದ ಒಂದು ಮೇವರೆಗೂ, ಒಂದೊಂದು ಸಾರಿ ಜೂನ್ವರೆಗೂ ಬಿಸಿಲಿದ್ದೇ ಇರುತ್ತೆ. ಅಂದರೆ ಎಳೆ ಗಿಡ. ಈಗ ಈ ಗಿಡ ಎಲ್ಲ ಇಟ್ಟು 1.5 ವರ್ಷ ಏನೋ ಆಗಿರ್ಬೇಕು ಅನಿಸುತ್ತೆ ಅಡಿಕೆ ಗಿಡ. ಅವಕ್ಕೆ ನೆರಳಬೇಕು, ಇಲ್ಲ ಅಂತ ಅಂದರೆ ಈ ಬಿಸಿಲಿಗೆ ಹೊರಟೋಗ್ಬಿಡ್ತವೆ, ಗಿಡ ಸತ್ತೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಈ ಥರ ಅಳಗಿಡ ಏನಾದರೂ ಇಡಿ, ಒಟ್ಟಿನಲ್ಲಿ ಸೆಡೆ ಗಿಡ ಈ ಥರ ಏನಾದರೂ ಇಡಿ, ಆವಾಗ ಗಿಡ ಸತ್ತೋಗ್ದಂಗೆ ಇರುತ್ತೆ. ಆಮೇಲೆ ಇದು ಡ್ರಿಪ್ ಮಾಡಿದ್ನಲ್ಲ ಪೈಪು, ಅದಕ್ಕೆ ನೋಡಿ ಗರಿ ಹಾಕ್ಬಿಟ್ಟಿದ್ದೀನಿ. ಅದು ಏನಂದರೆ ಈ ಬಿಸಿಲಲ್ಲಿ ಒಣಗೋಗುತ್ತೆ ಅಂತೇಳಿ. ಆ ಮಣ್ಣು ಮುಚ್ಬೋದಾಗಿತ್ತು, ಆದರೆ ಇದು ಗಟ್ಟಿ ಮಣ್ಣು ತೋಡೋಕ್ಕೆ ಬಂದಿಲ್ಲ ಇದು, ಹಂಗಾಗಿ ಈ ಥರ ಆಗಿದೆ. ಇನ್ನೇನಿಲ್ಲ, ನೀವು ಅಡಿಕೆ ಗಿಡ ಇಟ್ಟ ಮೇಲೆ ಅದು ಒಂದಷ್ಟು ಹೈಟಿಗೆ ಬರೋವರೆಗೂ ನೀವು ಅದಕ್ಕೆ ಸಪೋರ್ಟಾಗಿ, ಅಂದರೆ ನೆರಳಿರೋ ಥರ ಈ ಥರ ಏನಾದರೂ ಗಿಡ ಇರಬೇಕು. ಇಟ್ಟರೆ ಆವಾಗ ಅದು ಬದುಕೋಕ್ಕೆ ಸಾಧ್ಯ. ನೋಡಿ, ಎಲ್ಲ ಕಾಡು ಥರ ಕಾಣಿಸ್ತಾ ಇದೆ, ಹೋಗೋಕ್ಕಾಗ್ದಂಗೆ ಹಂಗೆ ಇದೆ. ಆಮೇಲೆ ಇನ್ನು ಅಡಿಕೆ ಗಿಡ ಅಂದಮೇಲೆ ಡ್ರಿಪ್ ಮಾಡಿದ್ರೆ ಅದು ತಂಪಾಗಿರುತ್ತೆ. ನಾವು ನೀರು ಕಟ್ಟಿದ್ರಂತೂ ಅಡಿಕೆ ಗಿಡ ತಂಪಾಗಿರಲ್ಲ. ಈಗ ಆಲ್ಮೋಸ್ಟ್ ಯಾರೇ ಆಗಲಿ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡೇ ಮಾಡ್ತಾರೆ. ಯಾಕೆ ಅಂದರೆ ಜನ ಮರ್ತೋಗ್ಬಿಟ್ಟಿದ್ದಾರೆ ಅಡಿಕೆ ಗಿಡಕ್ಕೆ ನೀರು ಇಕ್ಕೋದು. ಅದು ಒಳ್ಳೆಯದು. ಯಾಕೆ ಅಂತಂದರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಈ ನೀರಿಗೆ ಅಂದರೆ ಗಿಡ ಕರೆಕ್ಟಾಗಿ ಎಲ್ಲಿಗೆ ನೀರು ಬೇಕೋ ಅಲ್ಲಿಗೆ ನಾವು ನೀರು ಬಿಡ್ತೀವಿ, ಅದರಿಂದ ಬುಡ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಆವಾಗ ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ. ಹಾಗೇನು ನಮಗೆ ಇದಿರಲ್ವಲ್ಲ, ಅಂದರೆ ತಾಪತ್ರಯ ಏನಿರಲ್ಲ, ಬಂದು ನೋಡ್ಕೋಬೇಕು ಆ ಥರ. ಅಡಿಕೆ ಈಗ ನೀರು ಬರ್ತಾ ಇದ್ದಾವೆ, ಇಷ್ಟೊತ್ತಿಗೆ ಕರೆಂಟ್ ಐತೆ, ನೀರಿಕ್ಬೇಕು ಅನ್ನೋ ಅಂಥ ಯಾವುದೇ ಥರ ಚಿಂತೆ ಇರೋದಿಲ್ಲ ಅಷ್ಟೆ. ಇನ್ನೇನಾದರೂ ಡ್ರಿಪ್ ಪೈಪ್ ಬಗ್ಗೆ ಈ ಥರ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಓಕೆ.